God want to increase your finances. Amen. God want Hallelujah. to increase your health. Amen. God want to increase your success. God wants to increase wants to give a breakthrough on your financial matters. ದೇವರು ನಿನ್ನ ಹಣಕಾಸುಗಳಲ್ಲಿ ನಿನ್ನನ್ನು ಎಳೆಯಕ್ಕೆ ಇಷ್ಟಪಡ್ತಾರೆ. ನಿನ್ನ ಬಡತನಗಳಿಂದ Amen. ದರಿದ್ರಗಳಿಂದ ನಿನ್ನ ಎಳೆಯಕ್ಕೆ ಇಷ್ಟಪಡ್ತಾರೆ. ನಿನ್ನ Hallelujah. ಕಣ್ಣೀರುಗಳಿಂದ ದೇವರು ಎಳೆಯಕ್ಕೆ ಇಷ್ಟಪಡ್ತಾರೆ. ನಿನ್ನನ್ನು ಯಾವುದಕ್ಕಾಗಿ ಬರ್ತಾರೆ ಆ ಕಾರ್ಯಗಳು ದೇವರು ನೆರವೇರಿಸಕ್ಕೆ ಇಷ್ಟಪಡ್ತಾರೆ. ಯಾಕಂದ್ರೆ ರಾಜಾದಿ ರಾಜನ ಕೈಯಲ್ಲಿ ಯಾವಾಗ ನೀನು ಹೋಗ್ತೀಯ ಅವರ ತರ ಯಾರು ಇರೋದಿಲ್ಲ. ಅವರಿಗೆ ನೀ ಯಾವಾಗ ಅರ್ಪಣೆ ಮಾಡ್ಕೊಡ್ತೀಯ ಮಗಳೇ, ಅಪ್ಪ ನಿನ್ನ ಕೈಗಳಲ್ಲಿ ದೊಡ್ಡ ಆಶೀರ್ವಾದ ಅಲ್ಲಿ ಬರುತ್ತೆ. ಸೆರೆಮನೆಗಳು ಬಂತು, ಗುಲಾಮತನ ಬಂತು, ಕಣ್ಣೀರಲ್ಲಿ ಇಲ್ಬಟ್ಟ ಎಲ್ಲ ವಿಧದ ಬ್ರೂಟಲ್ ಆಗಿ ಅವನಿಗೆ ನೋಯಿಸಿದ್ರು. ಸೆರೆಮನೆಯಾಗಿ ಒಯ್ಯಲ್ಪಟ್ಟ, ಕಣ್ಣೀರಲ್ಲಿ ಮುಳುಗದ, ಒಂಟಿಯಾಗಿ ಜೀವನ ಮಾಡ್ದ. ಅವನು ಒಂಟಿಯಾಗಿ ಜೀವನ ಮಾಡಿ ಎಲ್ಲರಿಂದ ತಿರಸ್ಕರಿಸಲ್ಪಟ್ಟ ಮಕ್ಕಳೇ. ಎಲ್ಲರಿಂದ ತಿರಸ್ಕರಿಸಲ್ಪಟ್ಟಿದ್ದಕ್ಕೆ ಇವತ್ತು ಕೂತ್ರೆ ನಿಂತರ ಸಭೆಗಳಲ್ಲಿ ಯೋಸೆಫ್ ಬಗ್ಗೆನೇ ಪಾಸ್ಟ್ಗಳು ಮಾತಾಡ್ತಾರೆ. ಯಾಕೆ ಗೊತ್ತಾ? ಅಪ್ಪಟವಾದ ಚಿನ್ನವಾಗಿ ಹೊರಟೈತದೆ. Hallelujah. ಅದು ಆ ಯೋಸೆಫ್ ಒಂದು ಹಣದ ಆಸೆಗೋ ಒಂದು ಹೆಣ್ಣಿನ ಆಸೆಗೆ ಅವನು ಇಷ್ಟಪಟ್ಟಿದ್ರೆ ಅವನೆಲ್ಲ ಅಲ್ಲೇ ಬಿಟ್ಬಿಡ್ಬೋದಾಯ್ತು. ಅವನ ಹೆಂಡತಿ 44 ಹೇಳ್ತಾಳೆ, ನೀನು ನನ್ನ ಮದುವೆ ಆಗು, ನನ್ನ ಗಂಡ ಏನಕ್ಕೂ ಪ್ರಯೋಜನ ಇಲ್ಲ, ಆಸ್ತಿ ಎಲ್ಲ ನೀನು ತಗೋ, ನನ್ನ ಮದುವೆ ಆದರೆ ನನ್ನ ಆಸ್ತಿಯಲ್ಲಿ ನಿನಗೆ ಬಂದ್ಬಿಡುತ್ತೆ. ಅವ್ನು ಹೇಳ್ತಾನೆ, ಇಲ್ಲಮ್ಮ ತಾಯಿ, ನಿನ್ನ ಆಸ್ತಿ ನನಗೆ ಬೇಡ, ಇದಕ್ಕಿಂತ ದೊಡ್ಡ ಆಸ್ತಿ ಅಪ್ಪ ನನಗೆ ಕೊಟ್ಟಿದ್ದಾನೆ. ಮುಂದೆ ಬರತಕ್ಕಂಥ ದೊಡ್ಡ ಆಸ್ತಿ ಮೇಲೆ ಅವನು ಕಣ್ಣಿಟ್ಟ. ಇದು ಅಲ್ಪವಾದ ಆಸ್ತಿ ಅಮ್ಮ, ಇದಕ್ಕಿಂತ ದೊಡ್ಡ ಆಸ್ತಿ ಬರುತ್ತೆ, ಇದಕ್ಕಿಂತ ಹೆಚ್ಚಾಗಿ ನಾ ಬರ್ತೇನೆ. ನನ್ನಲ್ಲಿರುವ ದೇವರ ರಾಜಾದಿರಾಜನು 12 ನಕ್ಷತ್ರಗಳನ್ನ ಪಾದಗಳಿಗೆ ಬಂದು ಅಡ್ಡ ಬೀಳುತ್ತೆ. ಅಡ್ಡ ದಾರಿ ಹಿಡಿದು ಆಶೀರ್ವಾದ ತೆಗೆಯಕ್ಕೆ ನಾನು ಇಷ್ಟಪಡಲ್ಲ. ಐ ಡೋಂಟ್ ವಾಂಟ್ ಟು ಗ್ರಾಬ್ ಎನಿ ಬ್ಲೆಸ್ಸಿಂಗ್ ಬೈ ಶಾರ್ಟ್ ಕಟ್ ಮೆಥಡ್. ಐ ವಾಂಟ್ ಟು ಗ್ರಾಬ್ ಬ್ಲೆಸ್ಸಿಂಗ್ ವೆನ್ ಗಾಡ್ ಗಿವ್ಸ್, ಐ ವಿಲ್ ಟೇಕ್ ಇಟ್. ವೆನ್ ಗಾಡ್ ರಿಲೀಸ್, ಐ ವಿಲ್ ರಿಸೀವ್ ದಟ್ ಬ್ಲೆಸ್ಸಿಂಗ್. ನಾನು ಜೀವನದಲ್ಲಿ ಪಡಿತೇನೆ ಅಂತ ಹೇಳಿ ಒಂದು ಡಿಟರ್ಮಿನೇಷನ್ ಮಾಡಿಕೊಂಡ್ಬಿಟ್ಟ ಅವನು. ಆ ಯೋಸೆಫು ಎಲ್ಲಿ ಕೂಡ ಕಾಂಪ್ರಮೈಸ್ ಆಗಲಿಲ್ಲ, ಎಲ್ಲ ಸಹಿಸ್ಕೊಂಡ್ಬಿಟ್ಟ. ಕೊನೆಗೆ ಅವನನ್ನು ಸೆರೆಮನೆಗೆ ಹಾಕಿದರು. ಸೆರೆಮನೆಯಲ್ಲಿ ಕೂಡ ದೇವರು ವಾಕ್ಯ ಹೇಳುತ್ತೆ, ಯೋಸೆಫನು ನಂಬಿಗಸ್ತನಾಗಿದ್ದ. He was thrown to the prison, but even in the prison Joseph was faithful to God. He was a man of prayer. He was a man of praising and worshiping God even in that prison. He brought the God's atmosphere in that prison. ದೇವರ ಅಟ್ಮಾಸ್ಫಿಯರ್ನ ಸೆರೆಮನೆಯಲ್ಲಿ ತಂದ. ಆ ಸೆರೆಮನೆನೇ ಅವನಿಗೊಂದು ದೇವಾಲಯ ಆಯಿತು ನೋಡಿ. ಇವತ್ತು ನಿಮ್ಮೊಂದು ಸಾಲ ಅನ್ನೋಂಥ ಸೆರೆಮನೆ ಇದೆ, ವ್ಯಾಧಿ ಅನ್ನುವಂಥ ಸೆರೆಮನೆ ಇದೆ, ಮಗನಿಗೆ ಮದುವೆ ಆಗ್ತಾ ಇಲ್ಲ ಅದೊಂದು ಸೆರೆಮನೆ ಆಗಿದೆ, ಮಗು ಆಗ್ತಿಲ್ಲ ಅದೊಂದು ಸೆರೆಮನೆ ಇದೆ, ಸಾಲ ತೀರ್ತಾ ಇಲ್ಲ ಅದೊಂದು ಸೆರೆಮನೆ ಇದೆ. ದೊಡ್ಡ ಮಗ ಹೇಳಿದ ಮಾತು ಕೇಳ್ತಾ, ಅಯ್ಯೋ ಇದು ದೊಡ್ಡ ಸೆರೆಮನೆ, ಇರಲಿ ಹೆದರಬೇಡ, ನಿನ್ನ ಎಲ್ಲ ಸೆರೆಮನೆಗಳಿಗಿಂತ ದೇವರು ದೊಡ್ಡವನಾಗಿದ್ದಾನೆ. ಆ ದೊಡ್ಡವನಾದ ಆಶೀರ್ವಾದ ದೇವರು ಅವರಿಗಿಂತ ಯಾರು ಇಲ್ಲದೆ ಹಾಗೆ ದೇವರು ನಿನ್ನನ್ನು ಹೆಚ್ಚಿಸಿ ಆಶೀರ್ವಾದ ತರಕ್ಕೆ ಶಕ್ತನಾಗಿದ್ದಾನೆ. ಹಲ್ಲೆಲೂಯಾ, ಚಪ್ಪಾಳೆ.